ಹಾಯ್ ನಮಸ್ಕಾರ, ಹೇಗಿದ್ದೀರಾ? ಇವತ್ತು ನಾವು ಕೆಳದಿ ನಾಯಕರ ನಾಮಮಾತ್ರ ರಾಜಧಾನಿ ಆದಂತಹ ಇಕ್ಕೇರಿಯ ಅಘೋರೇಶ್ವರ ದೇವಾಲಯದ ಮುಂದೆ ಇದ್ದೀವಿ. ಬನ್ನಿ ಈ ಅಘೋರೇಶ್ವರ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಡಿ. ಈ ಅಘೋರೇಶ್ವರ ದೇವಾಲಯವನ್ನು 16 ಮತ್ತು 17ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಕೆಳದಿ ನಂತರ ಇಕ್ಕೇರಿಯನ್ನು ಕೆಳದಿ ನಾಯಕರ ರಾಜಧಾನಿ ಮಾಡಿಕೊಂಡಿದ್ರು. ಆವಾಗ ಇದು ಒಂದು ಶಿವನ ಗುಡಿ. ಈ ದೇವಾಲಯವು ಉತ್ತರ ಮುಖದಲ್ಲಿದೆ. ಈ ಇಕ್ಕೇರಿ ಅಂದರೆ 2 ಕೆರೆಗಳ ನಡುವೆ ಇರ್ತಕ್ಕಂಥ ಊರು, ಅದಕ್ಕೆ ಇದನ್ನು ಇಕ್ಕೇರಿ ಅಂತ ಕರೀತಾರೆ. ಈ ದ್ವಾರದಲ್ಲಿ ದ್ವಾರಪಾಲಕರು ಮತ್ತು 2 ಆನೆಗಳನ್ನು ನಾವು ಕಾಣ್ಬೋದು. ಇಲ್ಲಿ ಕಾಣ್ತಕ್ಕಂಥದ್ದು ನಂದಿ ವಿಗ್ರಹ. ಇದು ಗರ್ಭಗುಡಿ ಮುಂದಿದೆ. ಈ ಬೃಹತ್ತಾದ ನಂದಿ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಕಾಲು ಸಣ್ಣ ಮಕ್ಕಳನ್ನು ಅವನ ಈ ಕಡೆ ತೆಗೆದ್ರೆ ಆಶೀರ್ವಾದ ಅಂತೇಳಿ ಭಾವಿಸ್ತಾ ಇದ್ರು. ಈ ದ್ವಾರದಲ್ಲಿ ದ್ವಾರಪಾಲಕರು ಮತ್ತು 2 ಆನೆಗಳನ್ನು ನಾವು ಕಾಣ್ಬೋದು. ನಿಜ ಹೇಳ್ಬೇಕಂದ್ರೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ನಿಮಗೋಸ್ಕರ ಟ್ರೈ ಮಾಡ್ತೀನಿ, ನೋಡೋಣ. ಈ ದೇವಾಲಯಕ್ಕೆ 3 ಬಾಗಿಲುಗಳಿವೆ. ಒಂದು ಗರ್ಭಗುಡಿ ಇದೆ. ಹಾಗೆಯೇ ಬಲಭಾಗದಲ್ಲಿ ಗಣಪತಿ ಮತ್ತು ಷಣ್ಮುಖನ ಕೆತ್ತನೆಗಳಿದ್ದಾವೆ. ಇದು ಅಘೋರೇಶ್ವರ ಮೂರ್ತಿ. ಅಘೋರೇಶ್ವರ ಎಡಭಾಗದಲ್ಲಿ ಮಹಿಷಾಮರ್ದಿನಿ ಭೈರವನ ಕೆತ್ತನೆ ಇದೆ. ಈ ದೇವಾಲಯವು ಪಗೋಡ ಗೋಡೆಗಳು ಅಥವಾ ಗ್ರಾನೈಟ್ನಿಂದ ನಿರ್ಮಿಸಿದ ದೊಡ್ಡ ರಚನೆಯನ್ನು ಹೊಂದಿದೆ. ಹಲ್ಲಿಗಳನ್ನು ನೀವೇ ನೋಡ್ತೀರಾ. ಇದಕ್ಕೊಂದು ಗಂಡು ಹಲ್ಲಿ, ಒಂದು ಹೆಣ್ಣು ಹಲ್ಲಿ, ಇವೆರಡು ಸೇರಿದ್ರೆ ಪ್ರಳಯ ಅಂತ ಹೇಳ್ತಾರೆ. ಅದನ್ನು ತಡೆಯೋದಕ್ಕೋಸ್ಕರ ಚೇಳು ಬರ್ತಾ ಇದೆ. ಇಲ್ಲಿ ನೋಡಿ, ಕಾಣ್ತಾ ಇದೆ. ವಾಸ್ತುಪುರುಷ ಮತ್ತು ಸಪ್ತಬಂಧನ ಕೆತ್ತನೆಯನ್ನು ನೀವು ನೋಡ್ಬೋದು. ಈ ದೇವಾಲಯವು ಸಂಪೂರ್ಣವಾಗಿ ದ್ರಾವಿಡ ಮತ್ತು ಹೊಯ್ಸಳ ಶೈಲಿಯನ್ನು ಹೊಂದಿದೆ. ಈ ಅಘೋರೇಶ್ವರ ದೇವಾಲಯವನ್ನು 16 ಮತ್ತು 17ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಕೆಳದಿ ನಂತರ ಇಕ್ಕೇರಿಯನ್ನು ಕೆಳದಿ ನಾಯಕರ ರಾಜಧಾನಿ ಮಾಡಿಕೊಂಡಿದ್ರು. ಆವಾಗ ಗರ್ಭಗೃಹದ ಮೇಲುಗಡೆ ದ್ರಾವಿಡ ಶೈಲಿ ಕಳಸವನ್ನು ನೀವು ನೋಡ್ಬೋದು. ಈ ದೇವಾಲಯದ ಶಿಲ್ಪಿ ಕೂಡ ಅಮರ ಶಿಲ್ಪಿ ಜಕಣಾಚಾರ್ಯ ಅವರೇ. ಇಲ್ಲಿ ನೋಡಿ, ಇಲ್ಲಿ ಚಂದ್ರಗ್ರಹಣದ ಕೆತ್ತನೆ ಇದೆ. ಅದೇ ನೀವು ಕೆಳದಿ ರಾಮೇಶ್ವರಕ್ಕೆ ಹೋದರೆ ಅಲ್ಲಿ ಸೂರ್ಯಗ್ರಹಣದ ಕೆತ್ತನೆ ಇದೆ. ಈ ದೇವಾಲಯವು ಸಂಪೂರ್ಣವಾಗಿ ಗ್ರಾನೈಟ್ಗಳಿಂದ
ನಿರ್ಮಿತವಾದಂಥ ದೇವಸ್ಥಾನ. ಇಲ್ಲಿ ಪ್ರತಿಯೊಂದು ನಾನಾ ಥರದ ಹಿಂದೂ ದೇವರುಗಳನ್ನ ಕೆತ್ತನೆ ಮಾಡಿದ್ದಾರೆ. ಶಿಲ್ಪಿ ಜಕಣಾಚಾರ್ಯರ ಕೆತ್ತನೆ ಬಹಳ ವಿಶೇಷ ಮತ್ತು ಸುಂದರವಾಗಿದೆ. ಇದು ಚಂಡಿಕೇಶ್ವರನ ಮೂರ್ತಿ. ಈ ದೇವಾಲಯವು ಅಖಿಲಾಂಡೇಶ್ವರಿ ಅಮ್ಮನವರ ದೇವಾಲಯ. ಶಿಲ್ಪಿ ಜಕಣಾಚಾರ್ಯರ ಕೆತ್ತನೆ ಬಹಳ ವಿಶೇಷ ಮತ್ತು ಸುಂದರವಾಗಿದೆ. ಇದು ಶ್ರೀ ಅಖಿಲಾಂಡೇಶ್ವರಿ ಅಮ್ಮನವರ. ಇದು ಅಘೋರೇಶ್ವರ ದೇವಾಲಯದ ಉತ್ಸವ ಮೂರ್ತಿ ಇತ್ತು. ಇಲ್ಲಿ ವಿಜಯಪುರ ಸುಲ್ತಾನರ ದಾಳಿಗೆ ನಶಿಸಿ ಅವಶೇಷಗಳು ಮಾತ್ರ ಉಳಿದಿದ್ದಾವೆ. ನಾಶವಾದರೂ ಸಹ ಅವಶೇಷಗಳು ಉಳಿದಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಕೆಳದಿ ರಾಮೇಶ್ವರ ದೇವಾಲಯವನ್ನು ಮಾಡಲಾಗಿಟ್ಕೊಂಡು ಈ ದೇವಾಲಯವನ್ನು ನಿರ್ಮಾಣ ಮಾಡಿರೋದು. ಈ ದೇವಾಲಯ ನಿಮ್ಗೆ ಇಷ್ಟ ಆಗಿದರೆ ಭೇಟಿ ಕೊಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.